ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ಅಕ್ಷಯ ತೃತೀಯ ದಿವಸದ ಬ್ಲಾಗ್ ಅದರ ಇದು ಅವತ್ತು ಏನು ಅಡುಗೆ ಮಾಡ್ಲತ್ತೀನಿ ಅಂಥೇಳಿ ತೋರಿಸ್ತೀನಿ. ಕಡಲೆಬೇಳೆ ಹೋಳಿಗೆ ಮಾಡ್ಲತ್ತೀನಿ. ಈಗ ಕುಕ್ಕರ್ನ ಹಾಕ್ಲತ್ತೀನಿ ನೋಡ್ರಿ. ಒಂದು ಅರ್ಧ ಕೆ ಜಿ ಕಡಲೆಬೇಳೆ ಒಂದಷ್ಟು ತೆಗ್ದೀನಿ. ಆಲ್ಮೋಸ್ಟ್ ಅರ್ಧ ಕೆ ಜಿ ಅಷ್ಟವ. ಕುಕ್ಕರ್ನ ಹಾಕ್ತೀನಿ. ಒಂದು 2 ವಿಜಿಲು ಕೂಗಿದ್ರೆ ಸಾಕು, ಅಷ್ಟೇ ಮೆತ್ತಗಾಗಿಬಿಡ್ತಾವೆ. ಮುಂಜಾನೆ ಎದ್ದು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕಿರ್ತೀನಿ ನೋಡಿರಿ ಕುಕ್ಕರ್ದಾಗ. ಅರ್ಧ ಕೆ ಜಿದಾಗ ಒಂದು ಇಷ್ಟು ತೆಗ್ದೀನಿ ಬೇಳೆ. ಈಗ ಹಾಕೋದು ನೋಡ್ರಿ, 2 ಸೀಟಿ ಆಗೋದು. ಒಂದು 10 ನಿಮಿಷ ಬಿಟ್ಟು ಸೀಟಿ ತೆಗ್ದೀನಿ. ನೀರು ಕಟ್ಟು ಸಾರು ಮಾಡೋ ಕಡೆಯಿಂದ ಕಟ್ಟು ಕಮ್ಮದಲ್ಲ, ಹಂಗಂದ್ರೆ ನೀರು ಗರಂ ಮಾಡ್ಕೊಂಡು ಈ ಫುಲ್ ನೀರು ಹಾಕಿಟ್ಟಿನಿ ನೋಡ್ರಿ. ಒಂದು ಸ್ವಲ್ಪ ಕುದೀತದ. ಕುದಿದ್ಮೇಲೆ ಕಟ್ಟೆಲ್ಲ ಜಾನ್ಕೋಬೇಕು. ಈಗ ಗಾಢ ಬಂದ ನೋಡ್ರಿ. ಇದು ಕಟ್ಟಿನ ಸಾರು ಮಾಡ್ಲಕ್ಕೂ ಆಗ್ತದ. ಇದ್ರಾಗ ನೀರು ಜಾನ್ಕೋಬೇಕು. ಈಗ ಜಾನ್ಕೊಂಡು ಇಟ್ಕೊತೀನಿ. ಏನು ನೋಡ್ರಿ, ಈಗ ಇಲ್ಲಿ ಬೆಲ್ಲ ಮತ್ತಂದ್ರೆ ಏಲಕ್ಕಿ ಸೋಪು ಮಿಕ್ಸ್ ಮಾಡಿಕೊಟ್ಟೀನಿ. ಇದು ಬೆಲ್ಲ ಅದ. ಒಂದು ಅರ್ಧ ಕೆ ಜಿ ಬೆಲ್ಲ ಅದ ನೋಡ್ರಿ. ಒಂದು ಸ್ವಲ್ಪ ತೆಗಿತೀನಿ, ಅದಷ್ಟು ಹಾಕ್ತೀನಿ, ಸಾಕಾಗ್ತದ. ಜಾಸ್ತಿ ಸ್ವೀಟ್ ತಿಂಬಾರು ಇನ್ನೂ ಸ್ವಲ್ಪನ ಹಾಕ್ಬೋದು. ಈಗ ಒಲೆ ಮೇಲೆ ಬೇಳೆ ಹಾಕಿ ಬೆಲ್ಲ ಹಾಕಿಟ್ಟು ನೋಡ್ರಿ. ಅದೆಲ್ಲ ಮಿಕ್ಸ್ ಆಗ್ತದ. ಕರಗಿ ಒಂದು 10 ನಿಮಿಷ ಉರಿ ಕಮ್ಮಿಟ್ಟು ಹಂಗೆ ಇದು ಮಾಡಬೇಕು. ಆಯಿತಾ. ಹಾಲು ತೊಗೊಳೀನಿ. ಇದು ಕಟ್ಟು ಬಂದದ್ದು ನೋಡ್ರಿ. ಇಷ್ಟು ಕಟ್ಟಿನ ಸಾರು ಮಾಡ್ಲಿಕ್ಕೆ ಹಾಲು ಕಾಯ್ಲಿಕ್ಕೆ ಇಟ್ಟೀನಿ ಆ ಸೈಡು. ಇದು ಕಟ್ಟಿನ ಸಾರು ಮಾಡೋ ಕಡೆಯಿಂದ ಕೊಬ್ಬರಿ ಹುರಿದು ಕೊಟ್ಟಿಟ್ಟೀನಿ. ಪುದೀನ ಕೊತ್ತಂಬರಿ ಅದ, ಮತ್ತು ಉಳ್ಳಾಗಡ್ಡಿ ಫ್ರೈ ಮಾಡಿ ಕೊಟ್ಟಿಟ್ಟೀನಿ ಕಟ್ಟಿನ ಸಾರಿಗೆ ಹಾಕ್ಲಕ್ಕೆ. ಈಗ ನೋಡಿರಿ ಪೂರಾ ಮೆತ್ತಗಾಗ್ಯದ ನೋಡಿರಿ. ಬೆಲ್ಲ ಎಲ್ಲ ಕರಗ್ಯದ. ಈಗ ಹೂರಣ ಅರಿಲಿಕ್ಕೆ ಚಲೋ ಮೆತ್ತಗಾಗ್ಯದ. ಈಗ ಅರೆಂಬರ್ರಿಗೆ ಈಗ ನೋಡ್ರಿ ಒಂದು ಬೊಗಣಿ ತೊಗೊಂಡಿನಿ. ಅದ್ರಾಗ ಮ್ಯಾಲೆ ಹಾಕಿ ಬೇಳೆ ರಗಡ್ಸೋದು ಗೂಟಣಿ ಅಂತೇವೆ ನಮ್ಮ ಸೈಡು. ಅದ್ರನಿಂದು ರಗಡ್ಸ್ರೆ ಆಯ್ತು, ಬರೀಕಾಗ್ತದೆ. ಮಿಕ್ಸಿದಾಗನ ಹಾಕ್ಬೋದು, ಆದರೆ ಅದ್ರೊಳಗೆ ಜರ ಗಟ್ಟಿ ಆಗ್ತದೆ ಬಕ್ಕಳು. ಇದಾದ್ರೆ ಸ್ಮೂತ್ ಬರ್ತದೆ. ಹಂಗಂದು ನನ್ನ ಕೈದಾಗೆ ಮೊಬೈಲ್ ಅದ, ನನಗೆ ಅಷ್ಟು ಮಾಡ್ಲಿಕ್ಕೆ ಇದಾಗಲ್ಲ ಹೋಗ್ಯದ. ಈಗ ಮಾಡ್ಲತ್ತೀನಿ ನೋಡ್ರಿ. ಈ ಥರ ಮಾಡಿದ್ರೆ ಒಟ್ಟು ಸಣ್ಣ ಆಗ್ತದೆ. ಈಗ ಆಯ್ತು ನೋಡ್ರಿ, ಅಷ್ಟೆಲ್ಲ ಮಾಡಿಟ್ಟಿನಿ. ಈ ಯಾರಿಗೆ ಹೋಳಿಗೆ ಕಡಲೆಬೇಳೆ ಹೋಳಿಗೆ ಬರಲ್ಲ ಅವರಿಗೆ ಈ ವಿಡಿಯೋ ನೋಡಿದ್ಮೇಲೆ ಮಾಡ್ತಾರಂತೇಳಿ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಚಪಾತಿ ಮಾಡಿ ನೋಡ್ರಿ. ಚಪಾತಿ ಹಿಟ್ಟಿಂದ ಹದಕ್ಕೆ ನಾದಿ ಹಿಟ್ಟು ಹೆಂಗಿರ್ತದೆ ಹೋಳಿಗೆ ನೋಡಿ ಹಿಟ್ಟು ಆಮೇಲೆ ಇದು ಸೂಪರ್ ಚಪಾತಿ ಅಳ್ಳಸ ಮಾಡಬೇಕು. ನಾದಿಟ್ಟಿನಿ. ಈಗ ಅದಕ್ಕೆ ಹದ ಮಾಡ್ಕೋಬೇಕು. ಸ್ವಲ್ಪ ಮಾಡಿದ್ರೆ ಚಂದ ಇನ್ನು ಮೆತ್ತಗೆ ಮಾಡಿ ಇನ್ನೊಂದು ಸ್ವಲ್ಪ ಅಳಸ ಮಾಡ್ಕೋಬೇಕು. ಇದಕ್ಕೆ ಈ ಟೈಪ್ ಸ್ಮೂತ್ ಆಗಿ ಹೋಳಿಗೆ ಮಾಡೋ ಹಿಟ್ಟು ಅಂತೇಳಿ ಸೂಪರ್ ಗಟ್ಟಿ ಮಾಡಿ ಆಮೇಲೆ ಇರ್ತದೆ. ಅದ್ರಿಂದ ತಾಸು ಗೋಧಿ ಹಿಟ್ಟಿನ ಮಾಡಿದ್ರೆ ಹೋಳಿಗೆ ಚಲೋ ಬರ್ತದೆ. ಎರಡರಲ್ಲಿ ಭೀ ಚಲೋ ಆಗ್ತಾವ. ಈಗ ನೀರು ಹಾಕಿ ಮಾಡ್ಲತ್ತೀನಿ ಹಿಂಗೆ. ಮತ್ತು ಲಾಸ್ಟ್ ಎಣ್ಣೆ ಕೈಗೆ ನೀರು ಕೈ ಹಸಿ ಮಾಡ್ಕೊಂಡು ಹದ ಮಾಡ್ಕೋಬೇಕು. ಹಿಂಗೆ ಮಾಡ್ಕೋತ ಹೋಗ್ಬೇಕು. ಒಂದು 10 ನಿಮಿಷನಾಗ ಸ್ಮೂತ್ ಹಿಟ್ಟು ಚಂದ ಸ್ಮೂತ್ ಆಯ್ತು. ಆಲ್ರೆಡಿ ಒಂದು ಹೋಳಿಗೆ ಅರ್ಧ ತಾಸು ಚಂದ ಬರ್ತಾವೆ. ನೆನೆ ಇಟ್ಟಿನಿ ನಾದಿ. ಈ ಟೈಪ್ ಮಾಡ್ಕೊಂಡ್ರೆ ಕೆಲವೊಂದು ಸೈಡು ಹಿಟ್ಟು ಹಚ್ಚಿ ಮಾಡ್ತಾರೆ ಹೋಳಿಗೆ. ಎಣ್ಣೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಎಣ್ಣೆಯಿಂದ ಹಂಗಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿರಿ.
ಮತ್ತು ನಾನು ಮಾಡೋ ಹೋಳಿಗೆಗೆ ಒಂದು ಸ್ವಲ್ಪ ಗಟ್ಟಿದ್ದನ್ನು ಕಮೆಂಟ್ ಮಾಡಿ ಎಣ್ಣೆ ಹಾಕಿ ಮಾಡೋ ಹೋಳಿಗೆಗೆ ಅಂದ್ರೆ ಮತ್ತು ಏನಾದರೂ ಹೋಳಿಗೆ ಕಲ್ಲಿಬೇಳೆ ಹೋಳಿಗೆಗೆ ಕಮೆಂಟ್ ಮಾಡ್ತಾಗಿರ್ಬೇಕು. ನಾ ಮತ್ತೊಂದು ಸಲನೂ ಮಾಡಿದಾಗ ನಿಮಗೆ ಸರಿ ಡೀಟೇಲಾಗಿ ಹೇಳ್ತೀನಿ. ಇನ್ನು ಏನರ ಮಿಸ್ ಆದ್ರೂ ಈಗ ನೋಡ್ರಿ ಆಲ್ಮೋಸ್ಟ್ ಬಂದದ. ಈಗ ಆಯ್ತು ನೋಡ್ರಿ, ಈಗ ಮೆತ್ತಗಾಗ್ಯದ, ರೆಡಿ ಆಗ್ಯದ ಹಿಟ್ಟು. ಮೇಲೆ ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು. ಇದು ಮಾಡಿಸ್ಬಿಟ್ರೆ ಆಯಿತು. ಮಾಡ್ಕೊಂಡು ಮೇಲೆ ಯಾವಾಗ ಹೋಳಿಗೆ ಮಾಡ್ಕೋಬೋದು. ಈಗ ಹೋಳಿಗೆ ಮಾಡೋಕ್ಕೆ ರೆಡಿ ಆಯ್ತು ನೋಡ್ರಿ ಹಿಟ್ಟೀಗ. ನೀವು ಯಾವಾಗೂ ಮಾಡ್ಕೋಬೋದು. ಈಗ ನೋಡ್ರಿ ಹಂಗೆ ಎಳೆದ್ರೆ ಈ ಟೈಪ್ ಹಿಟ್ಟು ಬರಬೇಕು. ಈ ಟೈಪ್ ಅಂದ್ರೆ ಹದ ಕರೆಕ್ಟ್ ಅದ ಅಂತ ಹಂಗೆ ಎಳೆದ್ರೆ ಮತ್ತಂದ್ರೆ ಪೂರ್ಣ ಹದ ಕರೆಕ್ಟ್ ಇತ್ತು ಅಂದ್ರೆ ಹೋಳಿಗೆ ಎಷ್ಟು ಭೀ 1 kg ಹೋಳಿಗೆ ಅದನ್ನು ಆರಾಮ್ ಸರಿ ಮಾಡ್ಬೋದು. ಅವು ಎರಡು ಹದನೇ ಕರೆಕ್ಟ್ ಇರಲ್ಲ ಹೋಯ್ತು. ನಾವು ಹೋಳಿಗೆ ಹೆಂಗೆ ಮಾಡೀನಿ ಅಂಥೇಳಿ ಕಮೆಂಟ್ ಮಾಡ್ಯಾರಿ. ನೀವೆಲ್ಲ ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡ್ಯಾರಿ. ಇತ್ತಂದ್ರೆ ಆರಾಮ್ ಸರಿ ಹೋಳಿಗೆ ಬರ್ತಾವೆ. ಈಗ ನೋಡ್ರಿ ಉಳ್ಳಿ ತುಂಬ್ಲತ್ತೀನಿ. ಹೂರಣ ಎಷ್ಟು ತೊಗೋಬೇಕು, ಹಿಟ್ಟು ಎಷ್ಟು ತೊಗೋಬೇಕಂಬುದು ವಿಡಿಯೋ ಕ್ಲಿಪ್ ಇದಾಗ್ಯದ, ಮಿಸ್ ಆಗ್ಯದ. ಹಂಗೆ ನಾ ಹಿಟ್ಟು ಹೂರಣ ಎಷ್ಟು ನಮ್ಮದನ್ನು ಮಾಡಿದೆ ವಿಡಿಯೋ, ಅದು ಕ್ಲಿಪ್ ಮಿಸ್ ಆಯ್ತು ಅಂದ್ರೆ ಹಾಕ್ತೀನಿ. ಈಗ ರೆಕಾರ್ಡ್ ಮಾಡ್ಲತ್ತೀನಲ್ಲ, ಹಂಗೆ ಉಳ್ಳಿ ತುಂಬದೇ ಬಂದದ. ಮಾಡೀನಿ ವಿಡಿಯೋ, ಬೇಕಾದ್ರೆ ಮತ್ತೊಂದು ಸಲನೂ ನಾನು ನಿಮಗಿನ ಹಿಟ್ಟು ಹೂರಣ ಎಷ್ಟು ತೊಗೋಬೇಕಂಬುದು ಹೇಳ್ತೀನಿ. ಲಟ್ನಿಗೆ ಎಣ್ಣೆ ಮುಂದೆ ಹಬ್ಬ ಬರ್ತಾವಲ್ಲ, ಅವಾಗೆಲ್ಲ ನಾವು ಹೋಳಿಗೆನೇ ಮಾಡೋದು ಜಾಸ್ತಿ. ಆರಾಮ್ ಸರಿ ಲಟ್ನಿ ಉಳಿಸ್ಕೊತಾ ಹೋದ್ರೆ ಹೋಳಿಗೆ ಆರಾಮ್ ಸರಿ ದೊಡ್ಡದಾಗ್ತದೆ. ಹೆಚ್ಚಿಗೇನು ಹಾಡಿಲ್ಲ. ಚಪಾತಿ ಒಟ್ಟನು ಹಾಡಾಗಲ್ಲ ಮಾಡ್ಲಿಕ್ಕೆ. ನೋಡ್ರಿ ಆರಾಮ್ ಸರಿ ಲಟ್ನಿಗಿನಿಂದ ಉಳಿಸಿದ್ರೆ ಸಾಕು, ಆರಾಮ್ ಸರಿ ಹೋಳಿಗೆ ಆಗ್ತಾವ. ಈಗ ನೋಡ್ರಿ ಗ್ಯಾಸ್ ಹಚ್ಚಿ ಹಂಚಿಟ್ಟಿನಿ. ಈಗ ಗ್ಯಾಸ್ ಒಂದು ಸ್ವಲ್ಪ ಗರಮ್ ಆಯ್ತು ಅಂದ್ರೆ ಆಯ್ತು, ಹೋಳಿಗೆ ಹಾಕ್ತೀನಿ. ಜಾಸ್ತಿ ಏನು ಗರಮ್ ಬೇಕಾಗಲ್ಲ ಹೋಳಿಗೆಗೆ. ಈಗ ಅದೇ ಗೋಧಿ ಹಿಟ್ಟು ತೊಗೊಂಡು ನೋಡ್ರಿ, ಎಣ್ಣೆಗೆ ಎದ್ದು ಹಂಚಿನ ತುಂಬ ಎಲ್ಲ ಒರೆಸ್ತೀನಿ. ಎಣ್ಣೆ ಫುಲ್ ಎಲ್ಲ ಕಡೆ ಹಚ್ಚಿದ್ರೆ ಹೋಳಿಗೆ ಮೆತ್ತಲ್ಲ ಹಂಚಿಗೆ, ಹಂಗಂದು ಎಲ್ಲ ಕಡೆ ಎಲ್ಲ ಸವರ್ತೀನಿ. ಎಣ್ಣೆ ಸವರಿ ಹೋಳಿಗೆ ಹಾಕಿಬಿಟ್ರೆ ಆಯಿತು. ಸ್ಟಾರ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು, ಹಚ್ಚಬೇಕು ಹಂಚಿಗೆ, ಆಮೇಲೆ ನಡೀತದೆ. ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಆದ್ರೂ ಏನಿದಾಗಲ್ಲ. ಈಗ ನೋಡ್ರಿ ಎಷ್ಟು ಚಲೋ ಆರಾಮ್ ಸರಿ ಹೊಂಟದ. ಒಬ್ಬೊಬ್ಬರು ಹಿಟ್ಟು ಹಚ್ಚಿ ಮಾಡ್ತಾರೆ ಹೋಳಿಗೆ, ಅವರಿಗೆ ಹಿಟ್ಟು ಅಷ್ಟು ಮೆತ್ತಗೆ ಬೇಕಾಗಲ್ಲ. ಇನ್ನೂ ಸ್ವಲ್ಪ ಗಟ್ಟಿ ಇದ್ರೂ ನಡೀತದೆ. ಎಣ್ಣೆ ಹಚ್ಚಿ ಮಾಡೋರಿಗೆ ಸ್ವಲ್ಪ ಇನ್ನೂ ಹಳ್ಳ ಸೇರಬೇಕು ಹಿಟ್ಟು, ಇತ್ತಂದರೆ ಸರಿಯಾಗಿ ಬರ್ತಾವೆ. ನೋಡ್ರಿ ಈ ಥರ ಪಟ್ಟನೆ ಆಯ್ತಾವೆ ಹೋಳಿಗೆ. ಇಲ್ಲಿ ಕಟ್ಟನ್ನು ತೆಗೆದಿಟ್ಟಿನಿ. ಮೊದಲು ಹೋಳಿಗೆ ಮಾಡಿ ಕಟ್ಟಿನ ಸಾರು ಮಾಡಮ್ಮ ಅಂಥೇಳಿ. ಬಿಸಿಲು ಇರ್ಲತ್ತದಲ್ಲ ಭಾಳ, ಹಂಗಂದು ಕಟ್ಟಿನ ಸಾರು ಎಲ್ಲ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿನಲ್ಲ, ಹಂಗಂದು ಎಷ್ಟೊಬ್ಬಗಾರ ಹಾಕೋದೇ ಇರ್ತದೆ, ಓಡಾಡ್ಕೊತಾ ಆಗ್ತದೆ ಅಂಥೇಳಿ ಮೊದಲು ಹೋಳಿಗೆನೇ ಮಾಡತ್ತೀನಿ. ಬಿಸಿಲ ಮಟ್ಟಿಗೆ ಹೋಳಿಗೆ ಆಗ್ತಾವೆ ಅಂಥೇಳಿ ಮೇಲಿನ ಕೆಲಸ ಎಲ್ಲ ಮಾಡ್ಕೊತಾ ಸಾರು ಮಾಡ್ಬೋದು ಅಂಥೇಳಿ ಮಾಡ್ಲತ್ತೀನಿ.
ಈಗ ನೋಡ್ರಿ ಹೋಳಿಗೆ ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ಕಟ್ಟಿನ ಸಾರಿಟ್ಟು ಬಗಾರ ಹಾಕಿಟ್ಟು ಕೆಲಸ ಮಾಡ್ಕೊತ ಹೋಗ್ತೀನಿ. ಈಗ ಎಲ್ಲ ಆಗ್ಯದ ನೋಡ್ರಿ. ಈಗ ಕೆಲಸ ಎಲ್ಲ ಈಗ ಮಾವಿನಕಾಯಿ ಸೀಸನ್ ಅಲ್ಲ, ಹಂಗಂದು ಸ್ಪೆಷಲಿ ಈ ಹಬ್ಬಕ್ಕೆ ಎಲ್ಲರೂ ಹೋಳ್ಗೆ ಮಾಡ್ತಾರೆ. ಮಾವಿನಕಾಯಿ ರಸ ಹೋಳ್ಗೆ ತಿನ್ಬೇಕಂಥೇಳಿ ಕಾಂಬಿನೇಷನ್ ಚಲೋ ಇರ್ತದೆ. ನಮ್ಮ ಸೈಡೆಲ್ಲ ಮಾವಿನ ರಸ ಮತ್ತು ಮಾವಿನಕಾಯಿ ರಸ ಮತ್ತು ಹೋಳ್ಗೆ ತಿಂತಾರೆ ಭಾಳ ಇಷ್ಟಪಟ್ಟು. ಹಂಗಂದೆ ಹೋಳ್ಗೆ ಮಾಡ್ತಾರೆ. ರಸ ಮಾಡಿ ನೋಡ್ರಿ. ಸಕ್ಕರೆನ ಹಾಕ್ಬೋದು, ನಾ ಬೆಲ್ಲ ಹಾಕ್ಲತ್ತೀನಿ. ಸಕ್ರೆ ಬೇಡ, ಹಾಕಬೇಡ, ಸಕ್ಕರೆ ಜಾಸ್ತಿ ತಿನ್ನಬಾರ್ದು ಅಂಥೇಳಿ ನಮ್ಮ ಯಜಮಾನ್ರು ಬೆಲ್ಲನೇ ಹಾಕಂದ್ರು. ಬೆಲ್ಲ ಹಾಕಿನಿ. ಈಗ ನೋಡ್ರಿ ನಂದು ಹೋಳಿಗೆ ಮತ್ತು ಮಾವಿನಕಾಯಿ ರಸ ರೆಡಿ ಆಯ್ತು ನೋಡ್ರಿ. ಹೆಂಗೆ ಬಂದಾವ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ಆಯಿತಾ, ಹೋಳಿಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಆರಾಮ್ ಸರಿ, ಟೇಸ್ಟ್ ಆಗ್ತದೆ ನೋಡ್ರಿ. ನನ್ನ ಹೋಳಿಗೆ ಹೆಂಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್. ಮತ್ತೊಂದು ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ.